ಈ ದಿನ ಮುಳಬಾಗಿಲು ಪ್ರವಾಸಿ ಮಂದಿರದಲ್ಲಿ ಮುಳಬಾಗಿಲು ತಾಲೂಕಿನ ತಾಲೂಕಿನಾದ್ಯಂತ ಇರುವಂತ ಎಲ್ಲಾ ಗ್ರಾಮಗಳಿಂದಲೂ ಕೂಡ ಆಗಮಿಸಿರ್ತಕ್ಕಂಥ ಸಮಾಜದ ಬಂಧುಗಳು ಮತ್ತು ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಮುಖಂಡರು ಮತ್ತು ಸಮಸ್ತ ಎಲ್ಲಾ ಬಂಧುಗಳು ಸಮಕ್ಷಮದಲ್ಲಿ ಈಗಾಗಲೇ ಸುದೀರ್ಘವಾಗಿ ಅನೇಕ ಚರ್ಚೆಗಳು ನಡೆದಿದ್ದಾವೆ. ಏನಂದ್ರೆ ಸರ್ಕಾರ ಈಗ ಜಾತಿ ಗಣತಿಗಾಗಿ ಹೊರಡಿಸಿರ್ತಕ್ಕಂಥ ಆದೇಶವನ್ನ ಗೌರವಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥವ್ರನ್ನ ಎಲ್ಲಾ ಕಡೆನೂ ಅವರಿಗೆ ಒಳ್ಳೆ ಮಾಹಿತಿ ಸಿಗಬೇಕು, ಯಾವ ರೀತಿಯಾಗಿ ಅವರು ನಮೂದು ಮಾಡಿಸ್ಬೇಕು ಜಾತಿಯನ್ನ, ಮತ್ತು ಅದರ ಅರಿವು ಕೂಡ ಉದ್ದೇಶದಿಂದ ಈ ಸಭೆಯನ್ನು ಕರೆದಿದ್ದಾರೆ. ನಿಜವಾಗ್ಲೂ ಕೂಡ ಇದು ಹೊಸ ಒಂದು ವಿಧಾನ ಆದರೂ ಕೂಡ ಒಳ್ಳೆ ಬೆಳವಣಿಗೆನೂ ಹೌದು. ಏನು ಇವತ್ತು ರಾಜ್ಯ ಸರ್ಕಾರ ತುಂಬಾ ತಡವಾಗಿ ಇಂಥದ್ದನ್ನು ಹೊರಡಿಸಿರ್ತಕ್ಕಂಥದ್ದು ತುಂಬಾ ನೋವಿನ ವಿಚಾರ. ಯಾಕಂತ ಹೇಳಿದ್ರೆ ಆಂಧ್ರದಲ್ಲಿ, ಪಂಜಾಬಲ್ಲಿ, ಸುಮಾರು ಹರಿಯಾಣ ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಾತಿ ಅನುಷ್ಠಾನ ಆಗಿದೆ. ಯಾಕೆ ಕರ್ನಾಟಕದಲ್ಲಿ ತಡೆ ಆಗ್ತಾ ಇದೆ? ಇದರಲ್ಲಿರ್ತಕ್ಕಂಥ ಲೋಪದೋಷಗಳೇನು? ಸಮಾಜದಲ್ಲಿ ಯಾವುದೇ ವರ್ಗಕ್ಕೆ ಅನ್ಯಾಯ ಆಗ್ಬೇಕಂತ ನಮ್ಮ ಉದ್ದೇಶ ಅಲ್ಲ. ಈ ಸಮಾಜದಲ್ಲಿ ಮೀಸಲಾತಿಗೊಳಗಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಿದ್ದಂಗೆ, ನಾವು ಅಣ್ಣ ತಮ್ಮಂದಿರಿದ್ದಂಗೆ, ನಾವು ಸಹೋದರರು. ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯದ ನಂತರ ಸಮುದಾಯಗಳಿಗೆ ಏನು ಸ್ವಾಮಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿಯನ್ನು ಅಳವಡಿಸಿದ್ರು, ಒಂದು ಕಾಲಘಟ್ಟದಲ್ಲಿ ಏನೋ ಒಂದಷ್ಟು ರೂಪರೇಷೆಗಳು ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಕಾಲಕ್ಕೆ ಸಂವಿಧಾನದಲ್ಲಿ ಏನು ಒಳ ಮೀಸಲಾತಿ ಅನುಷ್ಠಾನ ಯಾಕೆ ಆಗಬೇಕು ಅನ್ನೋದು ಕೆಲವು ಹಿರಿಯರ ಮಾರ್ಗದರ್ಶನ ತುಂಬಾ ಮುಖ್ಯ. ಅದಕ್ಕಾಗಿ ಇವತ್ತು ಸಮುದಾಯಗಳಿಗೆ ಅನ್ಯಾಯ ಇರೋದು ಬೇಡ. ಅವರವರ ಜಾತಿ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಸರ್ಕಾರ ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇದೊಂಥರ ನಾವು ಅವಾಗಲೇ ಈಗಾಗಲೇ ಹೇಳಿದ್ದೀನಿ. ಇವಾಗ ಒಂದು ಕಾಲದಲ್ಲಿ ಏಕ ನೀರಾವರಿ ಇತ್ತು, ನೀರು ಎತ್ತು ಬಿಟ್ರೆ ಒಂದೇ ಕಡೆ ಎಲ್ಲ ಒಂದು ಕಡೆ ನೀರು ಬಿಟ್ಬಿಟ್ರೆ ಎಲ್ಲ ಹರಿತಾ ಇತ್ತು. ಈಗ ಹಂಗಲ್ಲ, ಈಗೆಲ್ಲ ಡ್ರಿಪ್ ಸಿಸ್ಟಮ್. ಪ್ರತಿಯೊಂದು ಗಿಡಕ್ಕೂ ಕೂಡ ನೀರು ಬೇಕು, ಗೊಬ್ಬರ ಬೇಕು. ಆ ರೀತಿ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲರೂ ಕೂಡ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಬೇಕು. ಆ ಉದ್ದೇಶದಿಂದ ಬಿಟ್ರೆ ಇನ್ಯಾವುದೇ ಬೇರೆ ಉದ್ದೇಶ ನಮಗಿಲ್ಲ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರೆ. ಇದುವರೆಗೂ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ಕೂಡ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಅನೇಕ ಈ ದೇಶದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದ್ವಿ, ಅಸ್ಪೃಶ್ಯತೆ ಬಗ್ಗೆ ಹೋರಾಟ ಮಾಡಿದ್ವಿ. ಅನೇಕ ದೀನದಲಿತರು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವರಿಗೆ ದೌರ್ಜನ್ಯ ಆಗಿರೋ ಪರವಾಗಿ ಇವತ್ತು ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಹೋರಾಟ ನಮ್ಮ ಆಜನ್ಮ ಸಿದ್ಧ ಹಕ್ಕು. ದಲಿತರು ವಿಶೇಷವಾಗಿ ಇಡೀ ಸ್ವಾತಂತ್ರ್ಯ ನಂತರ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೋರಾಟಗಳ ಮುಖಾಂತರ ಜೀವನ ಸಾಗಿಸಿದರು. ಇವಾಗ ಕೂಡ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬರಬೇಕು. ಇಲ್ಲಿ ಯಾವುದೇ ಜಾತಿ, ಯಾವುದೇ ಒಂದು ಗೊಂದಲದ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕೂಡ ಅಸ್ಪೃಶ್ಯರು ಒಂದು ನಿಟ್ಟಲ್ಲಿ ಎಲ್ಲಾ ನೋವುಗಳನ್ನು ಅನುಭವಿಸಿದ್ವಿ. 108 ಸಮುದಾಯಗಳು ಏನು ಜಾತಿ ಇವತ್ತು ಎಸ್ಸಿಗೆ ಬರ್ತೀವಿ, ಅವ್ರನ್ನ ಸಂಖ್ಯೆ ಅನುಗುಣವಾಗಿ ಅವರವರ ಸಮುದಾಯಗಳ ಮತ್ತು ಜಾತಿಗಳ ಏನು ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇದನ್ನು ಯಾರು ದಯವಿಟ್ಟು ತಪ್ಪಾಗಿ ಅರ್ಥೈಸಬಾರದು. ಇದು ನಾವು ಬೇರೆ, ನೀವು ಬೇರೆ, ನೀವು ಇಂಥವ್ರು, ನಾವು ಅಂತವ್ರು ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲಿ ಯಾರಿಗೂ ವಂಚನೆ ಆಗದಿರ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಇವತ್ತು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ ಮೇಲೆ ಕೇಂದ್ರ ಸರ್ಕಾರ ಅದಕ್ಕೆ ಅನುಷ್ಠಾನಕ್ಕಾಗಿ ಈಗಾಗಲೇ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರ ಗಮನಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಮಾರ್ಗದರ್ಶನ ಕೊಟ್ಟಿದೆ. ಆದರೂ ತುಂಬಾ ತಡವಾಗಿ ಇದಕ್ಕೇನೇನೋ ಬಣ್ಣ ಹಚ್ಚಿ ಏನೇನೋ ಮಾಡಿ ರಾಜಕೀಯವಾಗಿ ಇದನ್ನ ದುರುಪಯೋಗಪಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಮುದಾಯಗಳ ಪ್ರಶ್ನೆ ಬರಲ್ಲ, ಜಾತಿಗಳ ಪ್ರಶ್ನೆ ಬರಲ್ಲ. ಏನಂದ್ರೆ ನಿಜವಾಗ್ಲೂ ಕೂಡ ಮೀಸಲಾತಿ ಸಮಾನವಾಗಿ ಎಲ್ರಿಗೂ ಹಂಚಿಕೆ ಆಗ್ಬೇಕು, ಯಾರು ಮೀಸಲಾತಿಯಿಂದ ವಂಚನೆ ಆಗಬಾರ್ದು ಅನ್ನೋದು ಒಂದು ದೊಡ್ಡ ಆಲೋಚನೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ದಯವಿಟ್ಟು ಯಾವುದೇ ಜಾತಿ, ವರ್ಗ, ಗುಂಪುಗಳು ನಮ್ಮಲ್ಲಿ ದ್ವೇಷ, ಅಸೂಯೆಗಳು ಹುಟ್ಟಾಕುವಂತ ಮನೋಭಾವಗಳು ಯಾರಿಗೂ ಇಲ್ಲ. ಆ ದಿಕ್ಕಲ್ಲಿ ತಾವು ಯೋಚನೆ ಮಾಡಬಾರದು. ಪೂರ್ವಗ್ರಹ ಪೀಡಿತರಾಗಿ ಯಾರು ಯೋಚನೆ ಮಾಡಿ ಸಮಾಜಕ್ಕೆ ಬೆಂಕಿ ಹಚ್ಚೋ ಕೆಲಸ ಬೇಡ. ಸಮಾಜದಲ್ಲಿ ನಾವೆಲ್ಲರೂ ಕೂಡ ಅವಮಾನಕ್ಕೀಡಾಗಿರೋರು, ದೌರ್ಜನ್ಯಕ್ಕೀಡಾಗಿರೋರು, ನಾವು ಅಣ್ಣ ತಮ್ಮಂದಿರು, ನಾವು ಅದೇ ರೀತಿ ಮುಂದುವರಿಬೇಕು.
ಏನಂದ್ರೆ ಮೀಸಲಾತಿ ಆಧುನಿಕವಾಗಿ ಅನೇಕರು ವಂಚಿತರಾಗ್ತಾ ಇದ್ದಾರೆ, ಅದು ಆಗೋದು ಬೇಡ ಅನ್ನೋ ಒಂದು ಆಲೋಚನೆ ಮೇರೆಗೆ ಈ ಒಂದು ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾರ್ಗದರ್ಶನ ಮಾಡಿದೆ ಮತ್ತು ಕೇಂದ್ರ ಸರ್ಕಾರ ಏನು ಮಾರ್ಗದರ್ಶನ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಅದನ್ನು ಈಗಾಗಲೇ ಮಾಡಬೇಕಾಗಿತ್ತು, ತಡ ಆಗಿದೆ. ಆದ್ರೂ ಕೂಡ ನಮಗೆ ನೋವಿದೆ, ಆದ್ರೂ ಈಗಲೂ ಮಾಡೋದ್ರಿಂದ ತಪ್ಪೇನಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಎಲ್ಲಾ ಮುಖಂಡರು, ತಾಲೂಕಿನವರು ಎಲ್ಲರೂ ಕೂಡ ಎಲ್ಲ ಗ್ರಾಮಗಳಿಂದ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಅವರವರ ಸಮುದಾಯಗಳಿಗೆ ಅರಿವು ಮೂಡಿಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ.